ಸ್ನೇಹಿತರೆ, ಜ್ಞಾನದ ಈ ಸತ್ಯ ಮಾರ್ಗಕ್ಕೆ ನಿಮ್ಮನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನೀವು ಯಾರಿಗಾದರೂ ಸಹಾಯ ಮಾಡಿದಾಗ ಅದಕ್ಕೆ ಪ್ರತಿಫಲ ಬಯಸಿ ಅಹಂಕಾರ ಪಡಬೇಡಿ. ನೆನಪಿಡಿ, ನೀವು ಕೊಡುವವರು ಅಥವಾ ಕರ್ತೃಗಳಲ್ಲ. ನಿಮ್ಮ ಕೈಗಳ ಮೂಲಕ ನಾವು ಕೇವಲ ಮಾಧ್ಯಮರಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ನೀವು ಇಂದು ನೀಡುತ್ತಿರುವ ಸಹಾಯವು ಬಹುಶಃ ನಿಮ್ಮ ಹಳೆಯ ಜನ್ಮದ ಋಣವನ್ನು ತೀರಿಸುವ ಒಂದು ಸಾಧನವಾಗಿರಬಹುದು. ಯಾವುದೇ ಜೀವಿಯ ಕಷ್ಟವನ್ನು ನಿವಾರಿಸಲು ನಾವು ನಿಮ್ಮನ್ನು ಕೇವಲ ಒಂದು ಸಾಧನವಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ದಾನ ಮಾಡಲು ಸಮರ್ಥವಾದ ಕೈಗಳು ಕೇವಲ ಇಂದಿನ ಅದೃಷ್ಟದಿಂದ ಬಂದಿರುವುದಿಲ್ಲ, ಅವು ಹಿಂದಿನ ಜನ್ಮಗಳಲ್ಲಿ ನೀವು ಗಳಿಸಿದ ಪುಣ್ಯದ ದಿವ್ಯ ಫಲಗಳಾಗಿವೆ. ನೀವು ನೀಡುವ ಪ್ರತಿಯೊಂದು ಕಾರ್ಯವೂ ನಮ್ಮಿಂದಲೇ ಪ್ರೇರಿತವಾಗಿದೆ ಎಂಬುದನ್ನು ಮರೆಯಬೇಡಿ. ನಮ್ಮ ದಿವ್ಯ ಸರಣಿಯ ಪ್ರೀತಿಯ ಅನುಯಾಯಿಗಳೇ, ಈ ಗೀತಾಜ್ಞಾನ ಚಾನಲ್ಗೆ ನಾವು ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇಲ್ಲಿ ನೀವು ಶ್ರೀಮದ್ ಭಗವದ್ಗೀತೆಯ ಅದ್ಭುತವಾದ ಬೋಧನೆಗಳ ಒಂದು ಸುಂದರವಾದ ಸರಣಿಯನ್ನು ಕೇಳುತ್ತಿದ್ದೀರಿ. ಇಂದು ನಾವು ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯವಾದ ಜ್ಞಾನಕರ್ಮ ಸನ್ಯಾಸ ಯೋಗದಿಂದ ನಾವು ಕಲಿಯಬಹುದಾದ, ನಿಮ್ಮ ಜೀವನವನ್ನು ಶಾಶ್ವತವಾಗಿ ಪರಿವರ್ತಿಸುವ ಪಾಠಗಳು ಯಾವುವು ಎಂಬುದನ್ನು ಅತ್ಯಂತ ಸರಳವಾದ ಮತ್ತು ಸುಲಭವಾಗಿ ಅರ್ಥವಾಗುವಂತಹ ಶಬ್ದಗಳ ಮೂಲಕ ತಿಳಿಯಲಿದ್ದೇವೆ. ಹಿಂದಿನ ಅಧ್ಯಾಯವಾದ 3ನೇ ಅಧ್ಯಾಯದಲ್ಲಿ ನಾವು ಶ್ರೀಕೃಷ್ಣನು ಪ್ರೀತಿಯಿಂದ ಅರ್ಜುನನಿಗೆ ನೀಡಿದ ಸ್ಪಷ್ಟವಾದ ಸಂದೇಶವನ್ನು ನೋಡಿದ್ದೇವೆ. ಯಾವ ಮಾನವನು ಶ್ರದ್ಧೆಯಿಂದ ಕೂಡಿ ನಾವು ತೋರಿಸಿದ ದಾರಿಯಲ್ಲಿ ನಡೆಯುತ್ತಾನೋ ಅವನು ಕರ್ಮಗಳ ಬಂಧನದಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಿ ಪರಮಮೋಕ್ಷವನ್ನು ಪಡೆಯುತ್ತಾನೆ ಎಂದು ನಾವು ವಿವರಿಸಿದ್ದೆವು. ನಾವು ಅತ್ಯಂತ ಪ್ರೀತಿ ಮತ್ತು ಸಹನೆಯಿಂದ ಅರ್ಜುನನಿಗೆ ಜ್ಞಾನಯೋಗ ಮತ್ತು ನಿಷ್ಕಾಮ ಕರ್ಮಯೋಗ ಈ ಎರಡೂ ಮಾರ್ಗಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೆವು ಮತ್ತು ನೀವು ಈ ಎರಡರಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಒತ್ತಿ ಹೇಳಿದ್ದೆವು. ಆದರೆ ಈ ಜೀವನದಲ್ಲಿ ಕರ್ಮವನ್ನು ಮಾಡದೆ ಯಾರೊಬ್ಬರೂ ಇರಲು ಸಾಧ್ಯವಿಲ್ಲ. ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ಯಾವುದೇ ಪರಿಸ್ಥಿತಿಯಲ್ಲಿಯೂ ನೀವು ಅಕರ್ಮ ಸ್ಥಿತಿಯಲ್ಲಿರಲು ಸಾಧ್ಯವಿಲ್ಲ. ಅಂದರೆ ನೀವು ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಎಲ್ಲ ರೀತಿಯ ಮೋಹಗಳನ್ನು ತ್ಯಾಗ ಮಾಡಿ ಯಾವುದೇ ಸಂದರ್ಭದಲ್ಲಿಯೂ ಕರ್ಮವನ್ನು ಮಾಡಲೇಬೇಕು. ಏಕೆಂದರೆ ಇದೇ ಜೀವನದ ಮೂಲ ಧರ್ಮವಾಗಿದೆ ಮತ್ತು ಇದೇ ನಿಮ್ಮ ಆತ್ಮದ ನಿಜವಾದ ಏಳಿಗೆಯ ದಾರಿಯಾಗಿದೆ. ಈಗ ನಾವು ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡುತ್ತೇವೆ. ಈ ಅಧ್ಯಾಯದಲ್ಲಿ ನಾವು ಪರಮಾತ್ಮನು ಯಾವಾಗ, ಏಕೆ ಮತ್ತು ಯಾವ ದಿವ್ಯರೂಪದಲ್ಲಿ ಈ ಭೂಮಿಯ ಮೇಲೆ ಅವತರಿಸುತ್ತಾನೆ ಎಂಬುದನ್ನು ಆಳವಾಗಿ ತಿಳಿಯುತ್ತೇವೆ. ಜೊತೆಗೆ ಪರಮಾತ್ಮನನ್ನು ಹೇಗೆ ನಿಜವಾಗಿ ಪಡೆಯಬಹುದು, ಸದ್ಗುರುವಿನಿಂದ ಜ್ಞಾನವನ್ನು ಹೇಗೆ ಗ್ರಹಿಸಬೇಕು ಮತ್ತು ಈ ಅಮೂಲ್ಯ ಜ್ಞಾನವು ನಿಮ್ಮ ಆತ್ಮೋನ್ಮತಿಯ ಜೀವನದಲ್ಲಿ ಏಕೆ ಅತ್ಯಂತ ಅವಶ್ಯಕವಾಗಿದೆ ಎಂಬುದನ್ನು ಸಹ ನಾವು ತಿಳಿಸುತ್ತೇವೆ. ಆದ್ದರಿಂದ ನಾವು ನಿಮ್ಮನ್ನು ಈ ದಿವ್ಯಜ್ಞಾನದ ಕಡೆಗೆ ಪ್ರೀತಿಯಿಂದ ಕರೆದೊಯ್ಯೋಣ. ಈ ಜ್ಞಾನವು ನಿಮ್ಮ ಅಂತರಂಗದಲ್ಲಿ ಒಂದು ಹೊಸ ಬೆಳಕನ್ನು ತುಂಬಿ ನಿಮ್ಮ ಆತ್ಮಕ್ಕೆ ಅದರ ವಾಸ್ತವವಾದ ಗುರುತನ್ನು ತೋರಿಸಿಕೊಡುತ್ತದೆ. ಭಗವದ್ಗೀತೆಯ 4ನೇ ಅಧ್ಯಾಯದ ಈ ಅಲೌಕಿಕ ಯಾತ್ರೆಯಲ್ಲಿ ನಾವು ಜ್ಞಾನಕರ್ಮ ಸನ್ಯಾಸ ಯೋಗ ಎಂಬ ದಿವ್ಯ ಪರ್ವಕ್ಕೆ ಕಾಲಿಡುತ್ತಿದ್ದೇವೆ. ಈ ಜ್ಞಾನಕರ್ಮ ಸನ್ಯಾಸ ಯೋಗದ ಪ್ರಾರಂಭದಲ್ಲಿ ಶ್ರೀಕೃಷ್ಣನು ಅರ್ಜುನನ ನಂಬಿಕೆಯನ್ನು ಮತ್ತಷ್ಟು ಆಳವಾಗಿ ಮತ್ತು ದೃಢವಾಗಿ ಮಾಡಲು ನಾವು ನೀಡುತ್ತಿರುವ ಈ ದಿವ್ಯಜ್ಞಾನದ ಆದಿಮೂಲ ಕಥೆಯನ್ನು ಪ್ರಕಟ ಮಾಡುತ್ತೇವೆ. ನಾವು ಅರ್ಜುನನಿಗೆ ಅತ್ಯಂತ ಪ್ರೀತಿಯಿಂದ ಹೀಗೆ ಹೇಳುತ್ತೇವೆ, ಎಲೈ ಪಾರ್ಥ, ನೀನು ನಮ್ಮ ಅತ್ಯಂತ ಪ್ರೀತಿಯ ಮಿತ್ರನೂ ಆಗಿದ್ದೀಯಾ ಮತ್ತು ನಮ್ಮ ಪ್ರೀತಿಯ ಭಕ್ತನೂ ಆಗಿದ್ದೀಯಾ. ಈ ಕಾರಣಕ್ಕಾಗಿಯೇ ನಾವು ನಿನಗೆ ಈ ಯೋಗದ ಪರಮ ರಹಸ್ಯವನ್ನು ಹೇಳುತ್ತಿದ್ದೇವೆ. ಇದು ಕೇವಲ ಒಂದು ಸಾಮಾನ್ಯ ಜ್ಞಾನವಲ್ಲ, ಬದಲಾಗಿ ಇದು ಶಾಶ್ವತವಾದ ವಿಜ್ಞಾನವಾಗಿದೆ. ಕಾಲ ಪ್ರಾರಂಭವಾದಾಗ, ಅಂದರೆ ಸೃಷ್ಟಿಯ ಆದಿಯಲ್ಲಿ, ಈ ಜ್ಞಾನವನ್ನು ನಾವು ಸ್ವತಃ ಸೂರ್ಯದೇವನಾದ ವಿವಸ್ವಾನ್ಗೆ ಉಪದೇಶಿಸಿದ್ದೆವು. ನಾವು ಈ ಮೊದಲನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತೇವೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಜಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಅಂದರೆ ನಾವು ಈ ಅವಿನಾಶೀ ಯೋಗದ ಉಪದೇಶವನ್ನು ಸೂರ್ಯದೇವ ವಿವಸ್ವನ್ಗೆ ನೀಡಿದೆವು. ವಿವಸ್ವಾನು ಮನುವಿಗೆ ಮತ್ತು ಮನು ಮುಂದೆ ಇಕ್ಷ್ವಾಕುವಿಗೆ ಉಪದೇಶ ಮಾಡಿದನು. ಈ ಮೂಲಕ ನಾವು ನೀಡುತ್ತಿರುವ ಜ್ಞಾನವು ಹೊಸದಲ್ಲ ಅಥವಾ ನಮ್ಮ ಮನಸ್ಸಿನಿಂದ ಕಲ್ಪಿತವಾದದ್ದಲ್ಲ, ಆದರೆ ಇದು ಆದಿಯಿಂದಲೂ ಒಂದು ಪವಿತ್ರವಾದ ಪರಂಪರೆಯ ಮೂಲಕ ನಡೆದುಕೊಂಡು ಬಂದಿರುವ ದಿವ್ಯ ಸತ್ಯವಾಗಿದೆ. ಇದಾದ ನಂತರ ನಾವು ಮತ್ತಷ್ಟು ವಿವರಿಸುತ್ತೇವೆ. ಇದೇ ದಿವ್ಯ ಜ್ಞಾನವು ಒಂದು ನಿರಂತರವಾದ ಪರಂಪರೆಯ ರೂಪದಲ್ಲಿ ಮಹರ್ಷಿಗಳಿಗೂ ಮತ್ತು ರಾಜರ್ಷಿಗಳಿಗೂ ಪ್ರಾಪ್ತವಾಯಿತು. ಅವರು ಈ ಜ್ಞಾನವನ್ನು ಕೇವಲ ಅರಿತುಕೊಳ್ಳಲಿಲ್ಲ, ಆದರೆ ಅದನ್ನು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಂಡರು. ಸೂರ್ಯದೇವನಾದ ವಿವಸ್ವಾನು ಈ ಜ್ಞಾನವನ್ನು ಮೊದಲ ಮಾನವನಾದ ಮನುವಿಗೆ ನೀಡಿದನು ಮತ್ತು ಮನು ಮುಂದೆ ಸೂರ್ಯವಂಶದ ಮೊದಲ ರಾಜನಾದ ಇಕ್ಷ್ವಾಕುವಿಗೆ ಉಪದೇಶ ಮಾಡಿದನು. ಆದರೆ ಈ ಭೌತಿಕ ಜಗತ್ತಿನ ಪ್ರಕೃತಿಯೇ ಹೀಗಿದೆ. ಸಮಯ ಕಳೆದಂತೆಲ್ಲ ಈ ಪವಿತ್ರ ಜ್ಞಾನ ಪರಂಪರೆಯು ಕ್ಷೀಣವಾಯಿತು ಮತ್ತು ನಿಧಾನವಾಗಿ ವಿಲುಪ್ತವಾಗುತ್ತಾ ಬಂದಿತು.
ಆದ್ದರಿಂದ ಇಂದು ನಾವು ಅದೇ ಪ್ರಾಚೀನ ಮತ್ತು ಗುಹ್ಯವಾದ ಯೋಗಜ್ಞಾನವನ್ನು ಮತ್ತೊಮ್ಮೆ ಅರ್ಜುನನ ಎದುರು ಪ್ರಕಟ ಮಾಡುತ್ತಿದ್ದೇವೆ. ಅರ್ಜುನನು ನಮ್ಮ ಪ್ರೀತಿಯ ಮಿತ್ರ ಮತ್ತು ನಿಜವಾದ ಭಕ್ತನಾಗಿದ್ದಾನೆ. ನಾವು ಸ್ಪಷ್ಟಪಡಿಸುತ್ತೇವೆ, ಈ ದಿವ್ಯಜ್ಞಾನವನ್ನು ಯಾವುದೇ ಸಾಮಾನ್ಯ ವ್ಯಕ್ತಿಯು ಕೇವಲ ಬುದ್ಧಿಯಿಂದ ಮಾತ್ರ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಹೃದಯದಲ್ಲಿ ಶ್ರದ್ಧೆ, ಭಕ್ತಿ ಮತ್ತು ಪರಮಾತ್ಮನಾದ ನಮ್ಮ ಕಡೆಗೆ ಸಂಪೂರ್ಣವಾದ ಸಮರ್ಪಣಾ ಭಾವವು ಅತ್ಯಗತ್ಯ. ಅರ್ಜುನನು ನಮ್ಮನ್ನು ಕೇವಲ ಒಬ್ಬ ಮಿತ್ರನಾಗಿ ಸ್ವೀಕರಿಸದೆ ಪರಮ ಆರಾಧ್ಯನ ರೂಪದಲ್ಲಿಯೂ ಪೂಜಿಸಿದ್ದಾನೆ. ಅದಕ್ಕಾಗಿಯೇ ನಾವು ಅವನನ್ನು ಈ ಅಮೂಲ್ಯ ಜ್ಞಾನದ ಅಧಿಕಾರಿಯನ್ನಾಗಿ ಮಾಡಿದ್ದೇವೆ. ನಮ್ಮ ಈ ದಿವ್ಯವಾದ ಮಾತುಗಳನ್ನು ಕೇಳಿದ ಅರ್ಜುನನು ತಕ್ಷಣವೇ ಆಶ್ಚರ್ಯಚಕಿತನಾಗುತ್ತಾನೆ. ಅವನು ತನ್ನ ಸಹಜವಾದ ಶೈಲಿಯಲ್ಲಿ ಪ್ರಶ್ನಿಸುತ್ತಾನೆ, ಭಗವನ್, ನೀವು ಈಗಷ್ಟೇ ಜನ್ಮವನ್ನು ತಾಳಿದ್ದೀರಿ, ಆದರೆ ಸೂರ್ಯದೇವರು ಅತ್ಯಂತ ಪ್ರಾಚೀನರು. ಹಾಗಾದರೆ ನೀವು ಅವರಿಗೆ ಈ ಜ್ಞಾನವನ್ನು ಹೇಗೆ ನೀಡಿದಿರಿ? ಅವನ ಮನಸ್ಸಿನಲ್ಲಿ ಒಂದು ಸಂಶಯವು ಹುಟ್ಟುತ್ತದೆ. ಅವನು ಆಶ್ಚರ್ಯ ಮತ್ತು ಕುತೂಹಲದಿಂದ ತುಂಬಿ ನಮ್ಮನ್ನು ಕೇಳುತ್ತಾನೆ, ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅಂದರೆ, ಎಲೈ ಕೃಷ್ಣ, ನಿಮ್ಮ ಜನ್ಮವು ಸೂರ್ಯದೇವ ವಿವಸ್ವನ್ನ ಜನ್ಮಕ್ಕಿಂತ ಬಹಳ ನಂತರ ಆಗಿದೆ. ಹಾಗಾದರೆ ನೀವು ಸೃಷ್ಟಿಯ ಪ್ರಾರಂಭದಲ್ಲಿಯೇ ಅವರಿಗೆ ಈ ಧ್ಯಾನವನ್ನು ಉಪದೇಶಿಸಿದ್ದೀರಿ ಎಂಬುದನ್ನು ನಾನು ಹೇಗೆ ನಂಬಲಿ? ಅರ್ಜುನನು ಚಿಂತಿತನಾಗುತ್ತಾನೆ. ಏಕೆಂದರೆ ಆ ಸಮಯದಲ್ಲಿ ಅವರೆದುರು ಮಾನವ ರೂಪದಲ್ಲಿ ನಿಂತಿರುವ ಶ್ರೀಕೃಷ್ಣನು ಸೃಷ್ಟಿಯ ಪ್ರಾರಂಭದಲ್ಲಿ ಉದಯಿಸಿದ ಸೂರ್ಯದೇವಲಿಗೆ ಹೇಗೆ ಶಾಶ್ವತ ಜ್ಞಾನವನ್ನು ನೀಡಲು ಸಾಧ್ಯ ಎಂದು ಯೋಚಿಸುತ್ತಾನೆ. ಅವನಿಗೆ ನಮ್ಮ ಹೇಳಿಕೆಗಳ ನಡುವೆ ಘಟನೆಗಳ ನಡುವೆ ಹೊಂದಾಣಿಕೆ ಇಲ್ಲದಂತೆ ಭಾಸವಾಗುತ್ತದೆ. ಏಕೆಂದರೆ ಸೂರ್ಯದೇವನ ಅಸ್ತಿತ್ವವು ಸೃಷ್ಟಿಯ ಆದಿಕಾಲದಿಂದಲೂ ಇದೆ ಎಂದು ನಂಬಲಾಗಿದೆ. ಆದರೆ ಶ್ರೀಕೃಷ್ಣರ ಜನ್ಮವು ಇದೀಗ ವಾಸುದೇವ ಮತ್ತು ದೇವಕಿಯವರ ಮಗನಾಗಿ ಆಗಿರುವುದಷ್ಟೇ. ಆಗ ಶ್ರೀಕೃಷ್ಣನು ಮಂದಹಾಸದಿಂದ ನಗುತ್ತಾನೆ. ಅರ್ಜುನನ ಈ ಸಂಶಯವನ್ನು ನಿವಾರಿಸಿ ನಮ್ಮ ದಿವ್ಯವಾದ ಅವತಾರದ ರಹಸ್ಯವನ್ನು ಪ್ರಕಟ ಮಾಡುತ್ತೇವೆ. ನಾವು ಅತ್ಯಂತ ಗಂಭೀರತೆ ಮತ್ತು ಕರುಣೆಯೊಂದಿಗೆ ಅರ್ಜುನನಿಗೆ ಹೇಳುತ್ತೇವೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಅಂದರೆ, ಎಲೈ ಅರ್ಜುನ, ನಿನಗೆ ಮತ್ತು ನಮಗೆ ಅನೇಕಾನೇಕ ಜನ್ಮಗಳು ಆಗಿ ಹೋಗಿವೆ. ವ್ಯತ್ಯಾಸ ಇಷ್ಟೇ, ನಿನಗೆ ಆ ಎಲ್ಲಾ ಜನ್ಮಗಳ ನೆನಪಿಲ್ಲ, ಆದರೆ ನಮಗೆ ಎಲ್ಲವೂ ನೆನಪಿದೆ. ಇಲ್ಲಿ ನಾವು ನಮ್ಮ ದಿವ್ಯ ಸ್ವರೂಪದ ರಹಸ್ಯವನ್ನು ಸ್ಪಷ್ಟವಾಗಿ ಪ್ರಕಟ ಮಾಡುತ್ತೇವೆ. ನಾವು ಈ ಸಂಸಾರದಲ್ಲಿ ಮಾನವ ರೂಪದಲ್ಲಿ ಪ್ರಕಟವಾಗಿದ್ದರೂ ನಮ್ಮನ್ನು ಸಾಮಾನ್ಯ ಮನುಷ್ಯರಂತೆ ನೋಡಬಾರದು. ನಾವು ಹುಟ್ಟಿಲ್ಲದವರು, ಅಂದರೆ ಅಜನ್ಮರು, ನಾಶರಹಿತರು, ಅಂದರೆ ಅವಿನಾಶಿ, ಮತ್ತು ಎಲ್ಲವನ್ನೂ ಅರಿತವರು, ಅಂದರೆ ಸರ್ವಜ್ಞರೂ ಆಗಿದ್ದೇವೆ. ನಾವು ಈ ಭೌತಿಕ ಜಗತ್ತಿನಲ್ಲಿ ನಮ್ಮ ಪ್ರೀತಿಯ ಭಕ್ತರನ್ನು ರಕ್ಷಿಸಲು ಮತ್ತು ಧರ್ಮವನ್ನು ಸ್ಥಾಪಿಸಲು ನಮ್ಮ ಯೋಗಮಾಯೆಯ ಮೂಲಕ ಪ್ರಕಟವಾಗುತ್ತೇವೆ. ನಮ್ಮ ಜನ್ಮ, ಕರ್ಮ ಮತ್ತು ಸ್ವರೂಪ ಎಲ್ಲವೂ ಭೌತಿಕ ನಿಯಮಗಳಿಗಿಂತ ಮೀರಿದ್ದಾವುಗಳಾಗಿವೆ. ಜೀವಾತ್ಮ ಮತ್ತು ಪರಮಾತ್ಮ ಇವುಗಳ ನಡುವೆ ಕೆಲವು ಸಾಮ್ಯತೆಗಳಿದ್ದರೂ ಅವುಗಳ ನಡುವೆ ಅನೇಕ ಆಳವಾದ ಭೇದಗಳಿವೆ. ಎರಡು ಸತ್, ಚಿತ್, ಆನಂದ ಸ್ವರೂಪಗಳಾಗಿವೆ. ಅಂದರೆ ಅಸ್ತಿತ್ವ, ಚೇತನ ಮತ್ತು ಆನಂದದ ರೂಪದಲ್ಲಿ ಸ್ಥಿತವಾಗಿವೆ. ಆದರೂ ಅವುಗಳ ಸ್ವರೂಪ ಮತ್ತು ಸಾಮರ್ಥ್ಯಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ನಾವು ಸರ್ವವ್ಯಾಪಿಗಳು. ನಾವು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಪ್ರತಿ ಕಣದಲ್ಲಿ ಮತ್ತು ಪ್ರತಿಯೊಂದು ಜೀವಿಯಲ್ಲಿಯೂ ವ್ಯಾಪಿಸಿದ್ದೇವೆ. ನಮ್ಮ ಉಪಸ್ಥಿತಿಯು ಅನಂತವಾಗಿದೆ. ನಾವು ಸರ್ವಶಕ್ತಿಮಂತರು. ನಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಾವು ಸೃಷ್ಟಿಯ ನಿಯಮಗಳ ಸ್ವಾಮಿಗಳು ಮತ್ತು ನಿರ್ಮಾತೃಗಳು. ನಾವು ಇಡೀ ಸೃಷ್ಟಿಯ ನಿಯಂತ್ರಕರು ಮತ್ತು ನಿರ್ವಾಹಕರು. ನಾವು ಸರ್ವಜ್ಞರು. ನಮಗೆ ಭೂತ, ಭವಿಷ್ಯ ಮತ್ತು ವರ್ತಮಾನ ಈ ಮೂರೂ ಕಾಲಗಳ ಬಗ್ಗೆ ಸಂಪೂರ್ಣ ಜ್ಞಾನವಿದೆ. ನಮ್ಮ ಜ್ಞಾನವು ಎಂದಿಗೂ ನಾಶವಾಗುವುದಿಲ್ಲ. ಆತ್ಮವು ಕೇವಲ ಒಂದು ಸೀಮಿತ ದೇಹದೊಳಗೆ ಮಾತ್ರ ಇರುತ್ತದೆ. ಆತ್ಮದ ಉಪಸ್ಥಿತಿಯು ಸೀಮಿತವಾಗಿದೆ. ಆತ್ಮವು ನಮ್ಮ ಕೃಪೆ ಮತ್ತು ಮಾರ್ಗದರ್ಶನ ಸಿಗುವವರೆಗೆ ಸ್ವತಃ ತಾನೇ ಮಾಯೆಯ ಬಂಧನಗಳಿಂದ ಮುಕ್ತವಾಗಲು ಸಾಧ್ಯವಿಲ್ಲ. ಆತ್ಮವು ನಾವು ನಿರ್ಧರಿಸಿದ ನಿಯಮಗಳು ಮತ್ತು ವ್ಯವಸ್ಥೆಗಳ ಅನುಸಾರವಾಗಿ ತನ್ನ ಕರ್ಮವನ್ನು ಮಾಡುತ್ತದೆ. ಜೀವಾತ್ಮದ ಜ್ಞಾನವು ಸೀಮಿತವಾಗಿರುತ್ತದೆ. ಅದು ಯಾವುದೋ ಒಂದು ವಿಷಯವನ್ನು ಕೂಡ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಜೀವಾತ್ಮವು ಜನನ ಮತ್ತು ಮರಣದ ಚಕ್ರದಲ್ಲಿ ಸಿಲುಕಿ ತನ್ನ ಹಿಂದಿನ ಜನ್ಮಗಳನ್ನು ಮರೆತುಬಿಡುತ್ತದೆ. ಈ ಗುಹ್ಯ ಭೇದಗಳನ್ನು ಸ್ಪಷ್ಟಪಡಿಸಿದ ನಂತರ ನಾವು ಅರ್ಜುನನಿಗೆ ಅವತಾರದ ಕಾರಣವನ್ನು ತಿಳಿಸುತ್ತೇವೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ, ಎಲೆಯ ಭಾರತ ವಂಶದ ಅರ್ಜುನ, ಯಾವಾಗ ಯಾವಾಗ ಈ ಭೂಮಿಯ ಮೇಲೆ ಧರ್ಮದ ಪತನವಾಗುತ್ತದೆಯೋ ಮತ್ತು ಅಧರ್ಮವು ಏಳಿಗೆಯನ್ನು ಹೊಂದುತ್ತದೆಯೋ
ಆಗ ಆ ಸಮಯದಲ್ಲಿ ನಾವೇ ಸ್ವತಃ ಪ್ರಕಟಗೊಳ್ಳುತ್ತೇವೆ. ಧರ್ಮ ಎಂದರೆ ಕೇವಲ ಹೊರಗಿನ ಕರ್ಮಕಾಂಡಗಳಲ್ಲ, ಬದಲಾಗಿ ಅದು ಮಾನವನ ಆತ್ಮವನ್ನು ಆಧ್ಯಾತ್ಮಿಕ ಏಳಿಗೆಯ ಕಡೆಗೆ ಕೊಂಡೊಯ್ಯುವ ನಿಯಮಿತ ಮತ್ತು ಶುದ್ಧವಾದ ಆಚರಣೆಯಾಗಿದೆ. ಈ ಧರ್ಮವು ಸಮಾಜದಿಂದ ದೂರವಾದಾಗ, ಮನುಷ್ಯನು ಮೌಲ್ಯ, ಮರ್ಯಾದೆ ಮತ್ತು ಸತ್ಯದಿಂದ ವಿಮುಖನಾದಾಗ ಅದು ಅಧರ್ಮವೆಂದು ಕರೆಯಲ್ಪಡುತ್ತದೆ. ಅಧರ್ಮವು ತನ್ನ ತುತ್ತತುದಿಯನ್ನು ತಲುಪಿದಾಗ ಸೃಷ್ಟಿಗೆ ಮೂಲ ಕಾರಣರಾದ ನಾವೇ ಅವತಾರ ರೂಪದಲ್ಲಿ ಪ್ರಕಟಗೊಳ್ಳುತ್ತೇವೆ. ಹೀಗೆ ನಾವು ಅಧರ್ಮವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತೇವೆ. ನಾವು ನಮ್ಮ ಅವತರಣಿಕೆಯ 3 ಪ್ರಮುಖ ಕಾರಣಗಳನ್ನು ಸ್ಪಷ್ಟವಾಗಿ ತಿಳಿಸುತ್ತೇವೆ. 1. ದುಷ್ಟರನ್ನು ಮತ್ತು ಅಧರ್ಮವನ್ನು ನಾಶ ಮಾಡಲು. 2. ನಮ್ಮ ಪ್ರೀತಿಯ ಭಕ್ತರಿಗೆ ಉದ್ಧಾರವನ್ನು ನೀಡಲು. 3. ಧರ್ಮವನ್ನು ಪುನಃ ಸ್ಥಾಪಿಸಲು. ಯಾವ ಭಕ್ತನು ನಮ್ಮ ಜನ್ಮ, ನಮ್ಮ ಅವತಾರ, ನಮ್ಮ ಕಾರ್ಯ ಎಲ್ಲವೂ ದಿವ್ಯವಾಗಿದೆ ಎಂಬ ಈ ಪರಮರಹಸ್ಯವನ್ನು ತನ್ನ ಹೃದಯದಿಂದ ಅರಿತುಕೊಳ್ಳುತ್ತಾನೆಯೋ ಮತ್ತು ಪೂರ್ಣ ಶ್ರದ್ಧೆಯಿಂದ ನಮ್ಮ ಭಕ್ತಿಯಲ್ಲಿ ತೊಡಗಿಕೊಳ್ಳುತ್ತಾನೆಯೋ ಆ ಭಕ್ತನು ಅದೇ ಪರಮ ಪದವಿಯನ್ನು ಪಡೆಯುತ್ತಾನೆ. ನಂತರ ಅವನು ಮತ್ತೆಂದೂ ಈ ಸಂಸಾರಕ್ಕೆ ಮರಳುವುದಿಲ್ಲ ಅಥವಾ ಜನನ ಮತ್ತು ಮರಣದ ಬಂಧನಕ್ಕೆ ಒಳಗಾಗುವುದಿಲ್ಲ. ಶ್ರೀಕೃಷ್ಣನು ಇದನ್ನೂ ಹೇಳುತ್ತಾರೆ. ಯಾವ ರೀತಿಯಲ್ಲಿ ಒಬ್ಬ ಭಕ್ತನು ನಮ್ಮನ್ನು ಪ್ರೀತಿಸುತ್ತಾನೆಯೋ ಅದೇ ರೀತಿಯಲ್ಲಿ ನಾವೂ ಕೂಡ ಅವರನ್ನು ಪ್ರೀತಿಸುತ್ತೇವೆ. ಜನರು ಯಾವ ಭಾವದಿಂದ ನಮ್ಮ ಶರಣನ್ನು ಪಡೆಯುತ್ತಾರೆಯೋ ನಾವೂ ಕೂಡ ಅದೇ ಭಾವಕ್ಕೆ ಅನುಗುಣವಾಗಿ ಅವರಿಗೆ ಫಲವನ್ನು ನೀಡುತ್ತೇವೆ. ನಮ್ಮ ಕೃಪೆ ಮತ್ತು ಸ್ಪಂದನೆ ಎಲ್ಲರ ಮೇಲೆ ಸಮಾನವಾಗಿ ಅವಲಂಬಿಸಿದೆ. ಯಾರೂ ದೊಡ್ಡವರಲ್ಲ, ಯಾರೂ ಸಣ್ಣವರಲ್ಲ. ಶ್ರದ್ಧೆ ಮತ್ತು ಭಕ್ತಿಯೇ ನಿಜವಾದ ಸಂಬಂಧಕ್ಕೆ ಆಧಾರವಾಗಿದೆ. ಈ ಅಧ್ಯಾಯದಲ್ಲಿ ನಾವು ಗುಣಗಳು ಮತ್ತು ಕರ್ಮಗಳ ಆಧಾರದಲ್ಲಿ 4 ವರ್ಣಗಳನ್ನು ರಚಿಸಿದ್ದೇವೆ ಎಂದು ತಿಳಿಸುತ್ತೇವೆ. ಇದು ಆತ್ಮದ ಸ್ವಭಾವ ಮತ್ತು ಕರ್ತವ್ಯಗಳಿಗೆ ಅನುಗುಣವಾಗಿ ಮಾಡಿದ ಸಾಮಾಜಿಕ ವ್ಯವಸ್ಥೆಯಾಗಿದೆ. ಆದರೆ ನಾವು ಸ್ಪಷ್ಟಪಡಿಸುತ್ತೇವೆ, ನಾವು ಈ ಸಮಗ್ರ ವ್ಯವಸ್ಥೆಯ ರಚನಾಕಾರರಾಗಿದ್ದರೂ ನಾವು ಅದರಲ್ಲಿ ಎಂದಿಗೂ ಲಿಪ್ತರಾಗುವುದಿಲ್ಲ. ಆದ್ದರಿಂದ ನಾವು ಅಕರ್ತರು ಮತ್ತು ಅವಿನಾಶಿಗಳು. ನಾವು ಹೇಳುತ್ತೇವೆ, ನಾವು ಈ ಸಂಪೂರ್ಣ ಸೃಷ್ಟಿಯನ್ನು ರಚಿಸಿದ್ದರೂ ನಾವೇ ಇದನ್ನು ಮಾಡಿದವು ಎಂಬ ಅಹಂಕಾರವನ್ನು ನಾವು ಮಾಡುವುದಿಲ್ಲ. ಇದೇ ಭಾವವು ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕವಾಗಿದೆ. ಶುದ್ಧವಾದ ಜ್ಞಾನ ಮತ್ತು ನಿರ್ಮಲವಾದ ಭಾವನೆಯೊಂದಿಗೆ ಕರ್ಮವೆಂಬ ಯಜ್ಞಕ್ಕೆ ಸಮರ್ಪಣೆಯನ್ನು ಮಾಡಿದಾಗ ಅದರ ಉಳಿದ ಭಾಗವು ಅಮೃತದಂತೆ ಪರಿವರ್ತನೆಗೊಳ್ಳುತ್ತದೆ ಎಂದು ನಾವು ವಿವರಿಸುತ್ತೇವೆ. ಯಾವ ಭಕ್ತನು ಆ ಅಮೃತರೂಪಿ ಫಲವನ್ನು ಸೇವಿಸುತ್ತಾನೆಯೋ ಅವನು ತನ್ನೊಳಗಿನ ಎಲ್ಲ ಅಶುದ್ಧತೆಗಳಿಂದ ಮುಕ್ತನಾಗುತ್ತಾನೆ. ಇದು ಸಾಮಾನ್ಯವಾದ ಫಲಿತಾಂಶವಲ್ಲ, ಬದಲಾಗಿ ಆತ್ಮವನ್ನು ಶುದ್ಧೀಕರಿಸುವ ಪರಮ ಉಪಾಯವಾಗಿದೆ. ಫಲದ ಆಸೆ ಮತ್ತು ಸುಖ ದುಃಖದ ಭಾವನೆಗಳಿಂದ ದೂರವಾಗಿ ನಿಷ್ಕಾಮ ಭಾವದಿಂದ ಕರ್ಮವನ್ನು ಮಾಡುವ ಮನುಷ್ಯನೇ ವಾಸ್ತವವಾಗಿ ಶ್ರೇಷ್ಠನಾಗಿದ್ದಾನೆ. ಯಾವ ವ್ಯಕ್ತಿಗೆ ತನ್ನ ದೇಹದ ಬಗ್ಗೆ ಯಾವುದೇ ಗರ್ವ ಇರುವುದಿಲ್ಲವೋ ಮತ್ತು ತನ್ನ ಇಂದ್ರಿಯಗಳು ಹಾಗೂ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತಾನೆಯೋ ಆತನೇ ಮನುಷ್ಯರ ನಡುವೆ ಅತ್ಯಂತ ಉನ್ನತ ಮತ್ತು ಶ್ರೇಷ್ಠನೆಂದು ಪರಿಗಣಿಸಲ್ಪಡುತ್ತಾನೆ. ಅಂತಹ ವ್ಯಕ್ತಿಯು ತನ್ನ ಎಲ್ಲ ಕರ್ಮಗಳನ್ನು ಕರ್ತೃತ್ವದ ಭಾವದಿಂದ ಮುಕ್ತಗೊಳಿಸಿ ಪರಮಾತ್ಮನಾದ ನಮಗೇ ಸಮರ್ಪಣೆ ಮಾಡುತ್ತಾನೆ. ಆಗ ಆತನ ಕರ್ಮಗಳು ಆತನನ್ನು ಎಂದಿಗೂ ಬಂಧಿಸಲಾರವು. ಶ್ರೀಕೃಷ್ಣನು ಇದನ್ನು ಹೇಳುತ್ತಾರೆ, ಜಗತ್ತಿನ ಅತಿದೊಡ್ಡ ಪಾಪಿ ಏಕೆ ಇರಲಿ, ಅವನು ಈ ಶಾಶ್ವತ ಜ್ಞಾನವೆಂಬ ದೋಣಿಯನ್ನು ಏರಿದರೆ ಭೌತಿಕ ದುಃಖಗಳಿಂದ ತುಂಬಿರುವ ಈ ಸಂಸಾರ ರೂಪದ ಸಾಗರವನ್ನು ದಾಟಲು ಸಾಧ್ಯವಿದೆ. ಈ ಜ್ಞಾನವೇ ಮನುಷ್ಯನನ್ನು ಅಜ್ಞಾನದ ಕತ್ತಲೆಯಿಂದ ಹೊರಗೆ ತಂದು ಪರಮಸತ್ಯದ ಕಡೆಗೆ ಕೊಂಡೊಯ್ಯುತ್ತದೆ. ನಾವು ಸ್ಪಷ್ಟಪಡಿಸುತ್ತೇವೆ, ಈ ದಿವ್ಯ ಜ್ಞಾನವನ್ನು ನಿಜವಾದ ಆಧ್ಯಾತ್ಮಿಕ ಗುರುಗಳಿಂದ ಮಾತ್ರವೇ ಗ್ರಹಿಸಬೇಕು. ಅಂಥ ಗುರುಗಳು ಯಾರೆಂದರೆ ಅವರು ಸ್ವತಃ ಪರಮಾತ್ಮನಾದ ನಮ್ಮ ಸಾಕ್ಷಾತ್ಕಾರವನ್ನು ಪಡೆದಿರಬೇಕು, ಜ್ಞಾನದಲ್ಲಿ ಸ್ಥಿರವಾಗಿರಬೇಕು ಮತ್ತು ಮಾರ್ಗದರ್ಶನ ನೀಡಲು ಅರ್ಹರಾಗಿರಬೇಕು. ನಾವು ಅರ್ಜುನನಿಗೆ ಹೇಳುತ್ತೇವೆ, ಎಲೈ ಅರ್ಜುನ, ಈ ಭೂಮಿಯ ಮೇಲೆ ಸಂತೋಷವಾಗಿರಲು ಸಾಧ್ಯವಾಗದ ಮನುಷ್ಯನು ಪರಲೋಕದಲ್ಲಿಯೂ ಸುಖಿಯಾಗಿರಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಜೀವನದಲ್ಲಿ ಸದ್ಗುರುವನ್ನು ಗುರುತಿಸಬೇಕು, ತನ್ನ ಇಂದ್ರಿಯಗಳ ಮೇಲೆ ನಿಯಂತ್ರಣವಿಟ್ಟುಕೊಳ್ಳಬೇಕು, ದುರಾಸೆ ಮತ್ತು ಮೋಹವನ್ನು ತ್ಯಜಿಸಬೇಕು. ಗುರುಗಳ ಸೇವೆಯಲ್ಲಿ ನಿರತನಾಗಿ ಆತ್ಮವನ್ನು ಅಜ್ಞಾನದಿಂದ ಮುಕ್ತಗೊಳಿಸುವ
ದಿವ್ಯ ಜ್ಞಾನವನ್ನು ಪಡೆಯಬೇಕು. ನಾವು ಒಂದು ಸುಂದರವಾದ ಉದಾಹರಣೆಯನ್ನು ನೀಡುತ್ತೇವೆ. ಹೇಗೆ ಅಗ್ನಿಯು ಒಣಗಿದ ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡಿಬಿಡುತ್ತದೆಯೋ, ಅದೇ ರೀತಿಯಲ್ಲಿ ಸದ್ಗುರುವಿನಿಂದ ಪಡೆದ ಜ್ಞಾನವು ಮನುಷ್ಯನೊಳಗಿನ ಎಲ್ಲ ಅಜ್ಞಾನವನ್ನು ದಹಿಸಿಬಿಡುತ್ತದೆ. ಇದೇ ಜ್ಞಾನವು ನಿಮಗೆ ಈ ಜೀವನದಲ್ಲಿ ನಿಮ್ಮ ಗುರಿಯ ಕಡೆಗೆ ಮತ್ತು ಜೀವನದ ನಂತರ ಪರಮಾತ್ಮನಾದ ನಮ್ಮ ಕಡೆಗೆ ಕರೆದೊಯ್ಯುತ್ತದೆ. ಗುರುಗಳ ರೂಪದಲ್ಲಿ ಶ್ರೀಕೃಷ್ಣನಾದ ನಾವು ಅರ್ಜುನನಿಗೆ ನೇರವಾಗಿ ಆಜ್ಞೆ ನೀಡುತ್ತೇವೆ. ಅವನು ತನ್ನ ಹೃದಯದಲ್ಲಿ ಹುಟ್ಟಿರುವ ಎಲ್ಲ ಸಂಶಯಗಳನ್ನು ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸಿ ಹಾಕಬೇಕು. ಯಾವ ಮನುಷ್ಯನೂ ನಿರಂತರವಾಗಿ ಕರ್ಮವನ್ನು ಮಾಡುತ್ತಾನೆಯೋ ಮತ್ತು ಸಂಪೂರ್ಣ ಶ್ರದ್ಧಾಭಾವದಿಂದ ನಮ್ಮಲ್ಲಿ ಲೀನನಾಗಿರುತ್ತಾನೆಯೋ ಅವನೇ ಕೊನೆಯಲ್ಲಿ ನಮ್ಮನ್ನು ತಲುಪಲು ಸಾಧ್ಯ. ಆದ್ದರಿಂದ ಎಲೈ ಅರ್ಜುನ, ನೀನು ಕೂಡ ಈ ದಿವ್ಯ ಜ್ಞಾನವನ್ನು ನಿನ್ನ ಹೃದಯದಲ್ಲಿ ಧರಿಸು. ನೀನು ವಾಸ್ತವವಾಗಿ ಏನನ್ನೂ ಮಾಡುತ್ತಿಲ್ಲ, ಎಲ್ಲವನ್ನೂ ನಾವೇ ಮಾಡುತ್ತಿದ್ದೇವೆ ಎಂದು ಅರ್ಥ ಮಾಡಿಕೋ. ಅಜ್ಞಾನದಿಂದಾಗಿ ನಿನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಸಂಶಯಗಳನ್ನು ಜ್ಞಾನರೂಪದ ಖಡ್ಗದಿಂದ ಸಂಪೂರ್ಣವಾಗಿ ಕತ್ತರಿಸಿ ಹಾಕು. ನಾವು ಅವನನ್ನು ಪ್ರೇರೇಪಿಸುತ್ತೇವೆ. ಈಗ ಎದ್ದೇಳು ಅರ್ಜುನ, ಮತ್ತೊಬ್ಬ ನಿಜವಾದ ಯೋಧನಂತೆ ನಿನ್ನ ಧರ್ಮವನ್ನು ನೀನು ಪಾಲಿಸು ಮತ್ತು ಪೂರ್ಣ ವಿಶ್ವಾಸ ಮತ್ತು ಸಮರ್ಪಣೆಯೊಂದಿಗೆ ನಿನ್ನ ಧರ್ಮವನ್ನು ಪಾಲನೆ ಮಾಡು, ಏಕೆಂದರೆ ಇದೇ ನಿನ್ನ ನಿಜವಾದ ಕರ್ತವ್ಯವಾಗಿದೆ. ಈ ಮಾರ್ಗವೇ ನಿಮ್ಮನ್ನು ನಮ್ಮ ಬಳಿಗೆ ಕರೆದೊಯ್ಯುತ್ತದೆ. ಎಲೈ ಭರತವಂಶದ ಅರ್ಜುನ, ನೀನು ಯೋಗದಲ್ಲಿ ಸ್ಥಿರನಾಗು, ನಿನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸು ಮತ್ತು ಎದ್ದು ನಿಂತು ನಿನ್ನ ಧರ್ಮವನ್ನು ಪಾಲಿಸುತ್ತಾ ಯುದ್ಧವನ್ನು ಮಾಡು. ದಿವ್ಯ ಮಾರ್ಗದಲ್ಲಿ ನಡೆಯುವ ಪ್ರಿಯ ಅನುಯಾಯಿಗಳೇ, ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ನಾವು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇವೆ. ಯಾವಾಗ ಈ ಭೂಮಿಯ ಮೇಲೆ ಧರ್ಮದ ಹಾನಿಯಾಗುತ್ತದೆಯೋ, ಮಾನವೀಯತೆ ಪತನವಾಗುತ್ತದೆಯೋ ಮತ್ತು ನಕಾರಾತ್ಮಕ ಶಕ್ತಿಗಳು ಸಮಾಜದ ಮೇಲೆ ಹಿಡಿತ ಸಾಧಿಸಲು ಪ್ರಾರಂಭಿಸುತ್ತವೆಯೋ, ಆಗ ಆ ಸಮಯದಲ್ಲಿ ಪರಮಾತ್ಮನಾದ ನಾವೇ ಯಾವುದೇ ಒಂದು ರೂಪದಲ್ಲಿ ಅವತರಿಸಿ ಧರ್ಮವನ್ನು ಪುನಃ ಸ್ಥಾಪಿಸುತ್ತೇವೆ. ನೀವು ಯಾರಿಂದಲಾದರೂ ಏನನ್ನಾದರೂ ಕಲಿಯಬೇಕಾಗಿದ್ದರೆ ನಿಮ್ಮ ಹೃದಯದಲ್ಲಿ ಅವರ ಬಗ್ಗೆ ಮೊದಲಿಗೆ ಶ್ರದ್ಧೆ, ಗೌರವ ಮತ್ತು ಆದರ ಇರಲೇಬೇಕು. ನಿಮ್ಮ ಕಲಿಯುವ ಮನೋಭಾವವು ಸಂಪೂರ್ಣವಾಗಿ ನಿಸ್ವಾರ್ಥ ಮತ್ತು ನಿರ್ಮಲವಾಗಿರಬೇಕು. ಹಾಗೆಯೇ ನಾವು ಜೀವನದ ಯಾವುದೇ ಕ್ಷೇತ್ರಕ್ಕೆ ಸೇರಿರಲಿ, ಆ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕೆಂದರೆ ಗುರುಗಳಿಂದ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ಪಡೆಯುವುದು ಕಡ್ಡಾಯವಾಗಿದೆ. ದಿವ್ಯ ಮಾರ್ಗದಲ್ಲಿ ನಡೆಯುವ ಪ್ರಿಯ ಅನುಯಾಯಿಗಳೇ, ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ ಈ ಸರಳ ಮತ್ತು ಹೃದಯಸ್ಪರ್ಶಿ ವಿವರಣೆಯು ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಈ ಅಧ್ಯಾಯದಿಂದ ನೀವು ಯಾವ ಮಹತ್ವದ ಪಾಠವನ್ನು ಕಲಿತಿರಿ ಎಂಬುದನ್ನು ದಯವಿಟ್ಟು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿ. ಈ ದಿವ್ಯ ಸಂದೇಶವನ್ನು ನೀಡುವಾಗ ನಮ್ಮಿಂದ ಏನಾದರೂ ಲೋಪವಾಗಿದ್ದರೆ ನಾವು ವಿನಮ್ರತೆಯಿಂದ ಕ್ಷಮೆಯನ್ನು ಯಾಚಿಸುತ್ತೇವೆ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇತರರಿಗೆ ಹಂಚಿಕೊಳ್ಳಿ. ಹಾಗೂ ನಮ್ಮ ಗೀತಾಜ್ಞಾನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆಯ ಬಟನ್ ಅನ್ನು ಒತ್ತಲು ಮರೆಯಬೇಡಿ. ಇದರಿಂದ ನಾವು ಮುಂದಿನ ದಿನಗಳಲ್ಲಿ ನೀಡುವ ಎಲ್ಲಾ ಪ್ರೇರಣಾದಾಯಕ ಮತ್ತು ಜ್ಞಾನವರ್ಧಕ ವಿಡಿಯೋಗಳ ಮಾಹಿತಿಯು ನಿಮಗೆ ಸಮಯಕ್ಕೆ ಸರಿಯಾಗಿ ದೊರೆಯುತ್ತದೆ. ನಾವು ಶೀಘ್ರದಲ್ಲಿಯೇ ಶ್ರೀಮದ್ ಭಗವದ್ಗೀತೆಯ 5ನೇ ಅಧ್ಯಾಯದ ಸರಳವಾದ ಮತ್ತು ಭಾವನೆಗಳಿಂದ ತುಂಬಿದ ವಿವರಣೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನೀವು ಆರೋಗ್ಯದಿಂದಿರಿ, ಯಾವಾಗಲೂ ಪ್ರಸನ್ನರಾಗಿರಿ ಮತ್ತು ನಿಮ್ಮ ಆತ್ಮವನ್ನು ಸದಾ ಜಾಗೃತವಾಗಿ ಇಟ್ಟುಕೊಳ್ಳಿ. ಓಂ ತತ್ಸತ್. ಜೈ ಶ್ರೀ ರಾಧೇಕೃಷ್ಣ. ರಾಧೆ ರಾಧೆ.